ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಚುರ್ಮರಿ ಸುಸ್ಲಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಉತ್ತರ ಕರ್ನಾಟಕ ಅಂದ್ರೆ ಜೋಳದ ರೊಟ್ಟಿ ಹೆಂಗೆ ಫೇಮಸ್ ನೋಡ್ರಿ, ಹಾಗೆ ಮಿರ್ಚಿ ಮಂಡಕ್ಕಿ ಕೂಡ ಫೇಮಸ್ಸು. ಇವಾಗ ಚುರ್ಮರಿ ಸುಸ್ಲಾ ಮಾಡೋದಕ್ಕೆ ಚುರ್ಮುರನ್ನ ಕ್ಲೀನ್ ಮಾಡಿ ಇಟ್ಕೊಂಡು ಈ ರೀತಿ ತೊಯ್ಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟನ್ನು ಮಾಡ್ಕೊರಿ. ಆಮೇಲೆ ಒಂದು ಟೊಮೆಟೊ, ಉಳ್ಳಾಗಡ್ಡಿ, ಹಸಿಮೆಣ್ಸಿಕಾಯಿ, ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ನೋಡ್ರಿ. ಇದಕ್ಕೆ ಕ್ವಿಕ್ಕಾಗಿ ಮಾಡ್ಬೋದಂಥ ರೆಸಿಪಿ ಇದು. ಇವಾಗ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಎಣ್ಣೆನ ಹಾಕ್ಕೊಳಕತ್ತೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಶೇಂಗಾ ಕಾಳನ್ನ ಹಾಕ್ಕೊಳಕತ್ತೀನಿ ನೋಡ್ರಿ. ನೀವು ಶೇಂಗಾ ಬೇಡ ಅಂದರೂ ಕೂಡ ಬಿಡ್ಬೋದು. ನಮ್ಮ ಕಡೆ ನೋಡ್ರಿ ನಾವು ಎಲ್ಲ ರೆಸಿಪಿ ಕೂಡ ಶೇಂಗಾನ ಯೂಸ್ ಮಾಡ್ತೀವಿ. ಶೇಂಗಾ ಹಾಕಿದ್ಮೇಲೆ ಜೀರಿಗೆ ಸಾಸ್ಮಿನ ಹಾಕ್ಕೊಂಡು ಚಟಪಟ ಆದಮೇಲೆ ಇವಾಗ ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಉಳ್ಳಾಗಡ್ಡಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊ ಕೂಡ ಹಾಕ್ಕೊಳಕತ್ತೀನಿ. ನೀವು ಟೊಮೆಟೊ ಬದಲಿಗೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಇವಾಗ ಟೊಮೆಟೊ ಅದೆಲ್ಲನೂ ಎಣ್ಣೆ ಒಳಗೆ ಒಂದು 2 ನಿಮಿಷ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿನ ಹಾಕ್ಕೊಳಕತ್ತೀನಿ. ಸ್ವಲ್ಪ ಮೇಲ್ಗಡೆ ನೋಡಿರಿ ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಆಪ್ಷನಲ್ ಅದು. ಇವಾಗ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು 2 ನಿಮಿಷ ಅದನ್ನು ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕಾಗುತ್ತೆ. ನಮ್ಮ ಉತ್ತರ ಕರ್ನಾಟಕ ಕಡೆ ನೋಡಿರಿ ಕೆಲವೊಂದಿಷ್ಟು ಅಡುಗೆಗಳಿಗೆ ತನ್ನದೇ ಆದಂಥ ಸ್ಥಾನವನ್ನು ಪಡ್ಕೊಂಡದ. ಅಂಥದ್ರೊಳಗೆ ಈ ಚುರ್ಮರಿ ಸುಸ್ಲಾ ಕೂಡ. ಇವಾಗ ಲಾಸ್ಟಿಗೆ ನೋಡಿರಿ ಅದಕ್ಕೆ ಪುಟಾಣಿ ಹಿಟ್ಟು ಹಚ್ಚೋದಕ್ಕೆ ಪುಟಾಣಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ ಇವಾಗ ಅದು ಎಲ್ಲನೂ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಇವಾಗ ಆವಾಗಲೇನು ತೊಯ್ಸಿಟ್ಕೊಂಡಿದ್ನಲ್ಲ ಚುಮ್ಮರಿನ ಅದನ್ನು ಈ ರೀತಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಇದಕ್ಕೆ ನೋಡ್ರಿ ಸ್ವಲ್ಪ ಹಾಲು ಕೂಡ ಸೇರಿಸ್ಕೋಬೋದು. ಹಾಲು ಸೇರಿಸ್ಕೊಳ್ಳೋದ್ರಿಂದ ಚುರ್ಮರಿ ಸುಸ್ಲಾ ಸಾಫ್ಟ್ ಆಗುತ್ತೆ. ಕಲಬುರ್ಗಿ ಸೈಡೆಲ್ಲ ನೋಡ್ರಿ ಈ ರೀತಿ ಹಾಲನ್ನು ಹಾಕಿನೇ ಮಾಡ್ತಾರೆ. ಚುರ್ಮರಿ ಸುಸ್ಲಾ ತುಂಬಾ ಟೇಸ್ಟಿಯಾಗಿರ್ತದೆ. ಇವಾಗ ನೋಡ್ರಿ ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಮಸಾಲೆನೂ ಅದರೊಳಗೆ ಹೊಂದ್ಕೋಬೇಕು ನೋಡ್ರಿ. ಹಾಗಾಗಿ ಸ್ವಲ್ಪನೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೆಸಿಪಿ ನೋಡ್ರಿ ಯಾರು ಕೂಡ ಮಾಡ್ಬೋದು, ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ನೋಡ್ರಿ. ತುಂಬಾ ಟೇಸ್ಟಿಯಾಗಿರ್ತದೆ ಮತ್ತು ಕ್ವಿಕ್ಕಾಗಿ ಕೂಡ ಮಾಡ್ಬೋದು ನೋಡ್ರಿ. ಅಷ್ಟೊಂದೇನು ಟೈಮ್ ತೊಗೊಳಂಗಿಲ್ಲ. ಚುರ್ಮರಿ ನೋಡ್ರಿ ನಾವು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ತೊಯ್ಸಿಟ್ಕೊಂಡು ಅಂದ್ರೆ ತುಂಬಾ ಉದುರಾಗಿ ತುಂಬಾ ಚೆನ್ನಾಗಾಗುತ್ತೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನೋಡಿರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಒಂದು ಕೂಡ ಅದು ಹಸಿ ಇರಬಾರ್ದು ನೋಡ್ರಿ. ಮಸಾಲೆ ಒಳಗದೆಲ್ಲನೂ ಹೊಂದ್ಕೋಬೇಕು. ಹಾಗಾಗಿ ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆವಾಗಲೇನು ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪುಟಾಣಿ ಹಿಟ್ಟು ಹಚ್ಚೋದ್ರಿಂದ ಎಣ್ಣೆ ಏನಾದರೂ ಜಾಸ್ತಿ ಆಗಿತ್ತಂದ್ರೆ ಅದು ಕೂಡ ಕಂಟ್ರೋಲಿಗೆ ಬರ್ತದೆ ಮತ್ತು ಉದುರಾಗಿ ತುಂಬಾ ಟೇಸ್ಟಿಯಾಗಿರ್ತದೆ ನೋಡ್ರಿ. ಚುರ್ಮರಿ ಸುಸ್ಲಕ್ಕೆ ಈ ರೀತಿ ಪುಟಾಣಿ ಹಿಟ್ಟು ಹಚ್ಚಿ ಮಾಡ್ಲಿಕ್ಕಂದ್ರೆ ಟೇಸ್ಟೇ ಇರೋಂಗಿಲ್ಲ. ಅದನ್ನು ಒಂದು 5 ನಿಮಿಷ ಅದನ್ನು ನಾವು ಬಿಸಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ಚುರ್ಮರಿ ಸುಸ್ಲಾ ರೆಡಿ ಆಗುತ್ತೆ. ಮೇಲ್ಗಡೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಸಂಜೆ ಹೊತ್ತು ಸಾಯಂಕಾಲ ಟೀ ಟೈಮ್ ಕೂಡ ಮಾಡ್ಕೋಬೋದು, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು ನೋಡ್ರಿ. ಯಾರಾದರೂ ಗೆಸ್ಟ್ ಬಂತಂದ್ರೆ ಏನು ಮಾಡಬೇಕಪ್ಪ ಅಂತ ತಲೆ ಒಳಗೆ ಭಾಳ ಬರ್ತದೆ, ಏನು ಮಾಡಲಿ ಅಂತ ಟೈಮ್ ಇರೋಂಗಿಲ್ಲ ನೋಡ್ರಿ. ಆವಾಗ ಕ್ವಿಕ್ಕಾಗಿ ಈ ರೀತಿಯಾಗಿ ನಾವು ಈ ರೆಸಿಪಿನ ಮಾಡಿಕೊಡ್ಬೋದು. ಈ ರೆಸಿಪಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀವಿ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇದ್ರ ಜೊತೆ ನೋಡಿರಿ ನಾವು ಚುರ್ಮರಿ ಸೂಸ್ಲಾ ಮೊಸರು, ಶೇಂಗಾ ಚಟ್ನಿ ಅಥವಾ ಪುಟಾಣಿ ಚಟ್ನಿ ಹಾಕ್ಕೊಂಡು ತಿಂದ್ರೆ ಏನಂತೀರಿ ಟೇಸ್ಟು. ಇದನ್ನು ಕೂಡ ನೀವು ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ನಿಮ್ಮ ಒಂದು ಸಪೋರ್ಟು ನನಗೆ ತುಂಬಾ ಮುಖ್ಯ ನೋಡಿರಿ. ಬಾಯ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.